ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ನಾನು ಈ ವಿಡಿಯೋದಲ್ಲಿ UPSC 2026 ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಲ್ವಾ, ಸೊ ನಿಮಗೋಸ್ಕರ ನಾನು ಸ್ಟ್ರಾಟಜಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಲ್ಲಿ ಎಕ್ಸ್ಪ್ಲೇನ್ ಹೌ ಟು ಯೂಸ್ ಯುವರ್ ಟೈಮ್, ಹೇಗೆ ಪ್ರಿಪೇರ್ ಆಗಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಂತಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು, ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗಿರಬೇಕು, ಯಾವ್ಯಾವ ಸೋರ್ಸಸ್ನ ರೆಫರ್ ಮಾಡಬೇಕು, ಕಂಪ್ಲೀಟ್ ಸ್ಟ್ರಾಟಜಿನ ನಾನು ಕೊಡ್ತಾ ಹೋಗ್ತೇನೆ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಒಂದು ಪೆನ್ ಪೇಪರ್ ತೊಗೊಂಡು ಬರ್ಕೊಳ್ತಾ ಹೋಗಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನನ್ನ ಕ್ಲಾಸಸ್ನ ನೀವು ಅಟೆಂಡ್ ಆಗ್ತಿರ್ಬೋದು. ಆ್ಯಂಡ್ ನಾನು ಪ್ರತಿಯೊಂದು ಸಬ್ಜೆಕ್ಟ್ನ ಕೂಡ ಪ್ಲೇಲಿಸ್ಟ್ ವಾಯ್ಸಲ್ಲಿ ಅರೇಂಜ್ ಮಾಡಿದ್ದೇನೆ. ಸೊ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಹೆಲ್ಪ್ ಬೇಕೋ ನೀವು ನನ್ನ ಕ್ಲಾಸಸ್ನ ರೆಫರ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ರಿಮೈನಿಂಗ್ ಸಬ್ಜೆಕ್ಟ್ಸ್ನ ಕೂಡ ನಾನು ಆದಷ್ಟು ಬೇಗ ಕವರ್ ಮಾಡ್ತೇನೆ. ಓಕೆ, ಸೊ UPSC 2026 ಎಕ್ಸಾಮ್ ಏನಿದೆ ಅಲ್ವಾ, ಮೇಯಲ್ಲಿ ನಿಮಗೆ ಮೇ 2026 ಮೇ 2026 ನಿಮ್ಮ ಪ್ರಿಲಿಮ್ಸ್ ಬರುತ್ತೆ. ಸೊ ಇದ್ರ ಒಳಗಡೆ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಬೇಕು. ಸೊ ಇವಾಗ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್. ನೀವು ಪ್ರಿಪ್ರೇಷನ್ ಏನು ಸ್ಟಾರ್ಟ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿದ್ದೀರಾ ಅರ್ಧ ಆಗಿದೆ ಅಂದರೂ ಕೂಡ ಪರವಾಗಿಲ್ಲ. ಬಿಕಾಸ್ ಇದು ಜುಲೈ ಮಂತ್, ಇವತ್ತು ಡೇಟ್ ಹೇಳೋದಾದರೆ ದಿಸ್ ಇಸ್ July 2nd, 2026. ಇನ್ನು ತುಂಬ ಟೈಮ್ ಇದೆ UPSC ಎಕ್ಸಾಮ್ ಪ್ರಿಪೇರ್ ಮಾಡೋಕ್ಕೋಸ್ಕರ. ಸೊ ನಾನು ನಿಮಗೀಗ ಪರ್ಫೆಕ್ಟಾಗಿ ಟೈಮ್ ಟೇಬಲ್ನ ಹೇಳ್ತಾ ಹೋಗ್ತೇನೆ. ಫಸ್ಟ್ ಲೆಟ್ ಮಿ ಟೆಲ್ ಯು ದ ಸ್ಟಡಿ ಟೈಮ್ ಟೇಬಲ್. ಯಾವ್ಯಾವ ಸಬ್ಜೆಕ್ಟ್ ಓದೋದಕ್ಕಿಂತ ಮುಂಚೆ ನಾನು ಸ್ಟಡಿ ಟೈಮ್ ಟೇಬಲ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ನೋಡಿ, ನಾನು ಕೊಡ್ತಿರುವಂಥ ಸ್ಟಡಿ ಟೈಮ್ ಟೇಬಲ್ ಏನಿದೆ, ದಿಸ್ ಇಸ್ ಸೇಮ್ ಫಾರ್ ಎವ್ರಿ ಒನ್. ನೀವು ಮನೇಲಿ ಕೂತ್ಕೊಂಡು ಓದೋರಾಗಿದ್ದರೂ ಸರಿ, ಆಫೀಸ್ಗೆ ಹೋಗ್ತಾ ಇದ್ದರೂ ಸರಿ, ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದರೂ ಸರಿ, ಸ್ಟಡಿ ಟೈಮ್ ಟೇಬಲ್ ಏನಿದೆ ಇಟ್ ಈಸ್ ಕಾಮನ್ ಫಾರ್ ಆಲ್. ನನ್ನ ಪ್ರಕಾರ ಪರ್ ಡೇ ನಾವೆಲ್ಲ 6 hours ಓದಲೇಬೇಕು. 6 ಗಂಟೆಗಿಂತ ಜಾಸ್ತಿ ನೀವು ಕೊಡಬೇಕಂತ ಇಲ್ಲ. ನೋಡಿ, 24 ಗಂಟೆ ಇದೆ. ಲೆಟ್ ಮಿ ಎಕ್ಸ್ಪ್ಲೇನ್ ಯು ನೌ ಇಟ್ ಸೆಲ್ಫ್. ದೇವರು ನಮಗೆ 24 ಗಂಟೆ ಕೊಟ್ಟಿದ್ದಾನೆ. 8 ಗಂಟೆ ಪ್ಲೀಸ್ ಮಲ್ಗೋಕ್ಕೋಸ್ಕರ ಕೊಟ್ಟೇ ಕೊಡಿ, ಇಲ್ಲಾಂದರೆ ಹೆಲ್ತ್ ತುಂಬ ಹಾಳಾಗತ್ತೆ. 24 ಗಂಟೆಯಲ್ಲಿ 8 ಗಂಟೆ ನೀವು ಮಲ್ಗಕ್ಕೆ ಕೊಟ್ಟರು ಕೂಡ ನಮ್ಮ ಹತ್ರ ಇನ್ನೂ 18 ಗಂಟೆ ಉಳ್ಕೊಳ್ಳುತ್ತೆ. ಈ 18 ಗಂಟೆಯಲ್ಲಿ ನೀವು 8 hours ಆಫೀಸ್ಗೆ ಹೋದ್ರಂತ ಇಟ್ಕೊಳ್ಳಿ, 8 ಗಂಟೆ ಕಾಲೇಜ್ಗೆ ಹೋದ್ರಂತ ಇಲ್ಲ, 9-10 ಗಂಟೆ, ಓಕೆ 10 hours ನೀವು ಕಾಲೇಜ್ಗೆ ಹೋದ್ರಂತ ಇಟ್ಕೊಂಡ್ರು ಕೂಡ ನಿಮ್ಮ ಹತ್ರ ಇನ್ನೂ ಕೂಡ 10 ಗಂಟೆ ಕೈಯಲ್ಲಿರುತ್ತೆ. ಮಲ್ಕೊಂಡಿದ್ದಾಯಿತು, ಆಫೀಸ್ಗೆ ಹೋಗಿದ್ದಾಯಿತು, ಎಲ್ಲ ಮುಗಿಸ್ಕೊಂಡು ಈ 10 ಗಂಟೆಯಲ್ಲಿ ನಾನು ನಿಮ್ಮ ಹತ್ರ ಕೇಳ್ತಿರೋದು ಬರೀ 6 ಗಂಟೆ. ಸೊ ಇಟ್ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್ ಫಾರ್ ಯು ಟು ಕಾಂಟ್ರಿಬ್ಯೂಟ್ 6 hours. ಈ 6 hoursಲ್ಲಿ UPSCಗೆ ಬೇಕಾಗಿರುವಂಥ ಪ್ರತಿಯೊಂದು ಟೈಮ್ ಟೇಬಲ್ ಸ್ಟ್ರಾಟಜಿ ನಾನು ನಿಮ್ಗೆ ಹೇಳ್ತೇನೆ. ಈ 6 ಗಂಟೆನ ನೀವು ಹೆಂಗೆ ಬೇಕಾದ್ರೂ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ನನ್ನ ಟೈಮ್ ಟೇಬಲ್ನ ಕೇಳೋದಾದರೆ, ನನಗೆ ಈ 6 hoursನ ಎಲ್ಲಿಂದ ಎತ್ತುತ್ತೇನೆ ಅಂದರೆ, ನಾನು ಬೆಳಿಗ್ಗೆ ಎದ್ದೇಳೋದು 4 ಗಂಟೆಗೆ. ಐ ಗೆಟ್ ಅಪ್ ಅಟ್ 4 AM. ಸೊ 4 o'clock to 7 o'clock ಏನಿದೆ, ದಿಸ್ ಈಸ್ ಮೈ ಫಸ್ಟ್ ಸ್ಲಾಟ್ ಆಫ್ 3 hours. ಇಲ್ಲಿ ನಾನು 3 ಗಂಟೆ ಓದ್ತೇನೆ. ಇದಾದಮೇಲೆ ಬಂದು ನಂದು ನೆಕ್ಸ್ಟ್ ಸ್ಲಾಟ್ ಬರೋದು ಸಂಜೆ ಹೊತ್ತಲ್ಲಿ 6 PM to 9 PM. ಸೊ 6 ಗಂಟೆಯಿಂದ 9 ಗಂಟೆ ಏನಿದೆ, ದಿಸ್ ಈಸ್ ಮೈ ಸೆಕೆಂಡ್ ಸ್ಲಾಟ್. ಇದು ನಿಮ್ಮ ಕಂಫರ್ಟ್ಗೆ ಬಿಟ್ಟಿರುವಂಥದ್ದು. ಬಿಕಾಸ್ ಇದ್ರ ಮಧ್ಯದಲ್ಲಿ ನಂಗೆ ಆಫೀಸ್ ವರ್ಕ್, ಆ ವರ್ಕ್, ಈ ವರ್ಕ್ ಇರುತ್ತೆ ಅಂತ ನಾನು ಈ 6 hoursನ ಇಟ್ಕೊಂಡಿದ್ದೇನೆ. ನೀವು 6 ಗಂಟೆನ ಹೆಂಗೆ ಬೇಕಾದ್ರೂ ಪಿಕ್ ಮಾಡ್ಕೊಳ್ಳಿ. ಬಟ್ UPSC ಪ್ರಿಪೇರ್ ಆಗೋಕ್ಕೆ ಮಿನಿಮಮ್ 6 hours ಪರ್ ಡೇ ಇಸ್ ಯುವರ್ ಕಾಂಟ್ರಿಬ್ಯೂಷನ್. ಅದಕ್ಕಿಂತ ಕಮ್ಮಿ ಇದ್ದರೂ ಸುಡೋದು ಕಷ್ಟ ಆಗುತ್ತೆ, ಅದಕ್ಕಿಂತ ಜಾಸ್ತಿ ನೀವು ಕೊಡಬೇಕಂತನೂ ಇಲ್ಲ. ಇನ್ ಕೇಸ್ ನೀವು 24 hours ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ, ಆಫ್ಕೋರ್ಸ್ ಫುಲ್ ಟೈಮ್ ಪ್ರಿಪೇರ್ ಆಗ್ತಿದ್ರೆ ನೀವು ಇನ್ನೂ 10-12 hoursವರೆಗೂ ಪುಷ್ ಮಾಡ್ಕೋಬೋದು. ಬಟ್ 6 hours ಪರ್ ಡೇ ಕಾನ್ಸ್ಟೆಂಟಾಗಿ ಕೊಟ್ಟರು ಕೂಡ ನಿಮ್ಮ ಸಿಲೆಬಸ್ ಮುಗಿಯುತ್ತೆ. ಓಕೆ, ಸೊ ಫಸ್ಟ್ ನೀವು ಏನೇನು ಓದಬೇಕು ಅಂತ ಹೇಳಿಬಿಡ್ತೇನೆ. ನೋಡಿ, 6 hoursಲ್ಲಿ 1 hour, ಒಂದು ನಿಮಿಷ ಸಾರಿ, ಈ 6 ಗಂಟೆ ಪ್ರಿಪ್ರೇಷನ್ ನೀವು ಹೆಂಗೆ ಕೊಟ್ಕೊಳ್ತೀರ ನಿಮಗೆ ಬಿಟ್ಟಿದ್ದು, ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಈ 6 hoursಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಏನೇನು ಬೇಕಂತ. ನೋಡಿ, 1 hour ಈಸ್ ಡೆಡಿಕೇಟೆಡ್ ಫಾರ್ ನ್ಯೂಸ್ ಪೇಪರ್. 1 hourನ ನೀವು ನ್ಯೂಸ್ ಪೇಪರ್ಗೆ ಕೊಡಲೇಬೇಕಾಗತ್ತೆ. ಸೊ ಈಗ ನ್ಯೂಸ್ ಪೇಪರ್ ಅಂದರೆ ಸರ್ ಯಾವ ನ್ಯೂಸ್ ಪೇಪರ್ನ ರೆಫರ್ ಮಾಡಲಿ ಅಂತ ಹೇಳಿದ್ರೆ, ನೋಡಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು 2 ಪೇಪರ್ ರೆಫರ್ ಮಾಡಿ. ಐ ಸಜೆಸ್ಟ್ ಯು 2 papers. ನೀವು 2 ಪೇಪರ್ನ ಓದಬೇಕು. ಮೊದಲನೇದು ದ ಹಿಂದೂ ಪೇಪರ್ನ ನೀವು ಎಲ್ಲ ಆರ್ಟಿಕಲ್ಸ್ ಜೊತೆ ಕಂಬೈನ್ ಮಾಡ್ಕೊಂಡು ಓದಿ. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನೀವು ಸಬ್ಜೆಕ್ಟ್ನ ಗೊತ್ತಿಲ್ಲ ಅಂದರೆ ಓದೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ದ ಹಿಂದೂ ಪೇಪರ್ನ ನೀವು 30 minutesಲ್ಲಿ ಕವರ್ ಮಾಡಬೇಕಾಗತ್ತೆ. 30 ನಿಮಿಷ ನಾನು ನಿಮ್ಗೆ ಕೊಡ್ತಿರೋ ಟೈಮ್ 30 ನಿಮಿಷ. ನೋಡಿ, ನ್ಯೂಸ್ ಪೇಪರ್ನ ಫುಲ್ ಡೀಪಾಗಿ ಓದೋಕ್ಕೆ ಹೋಗಬೇಡಿ. ಬಿಕಾಸ್ ಮಂತ್ಲಿ ಕಂಪೈಲೇಷನ್ಸ್ನ ಇನ್ಸೈಟ್ಸ್ IAS ಅವರು ಕೊಡ್ತಾರೆ, ವಿಷನ್ IAS ಅವರು ಕೊಡ್ತಾರೆ, ಸಾರ್ಥಿ IAS ಅವರು ಕೊಡ್ತಾರೆ. ತುಂಬ ಇನ್ಸ್ಟಿಟ್ಯೂಟ್ಸಲ್ಲಿ ನಿಮಗೆ ತುಂಬ ಒಳ್ಳೆ ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗ್ಝಿನ್ಸ್ ಬರೋದ್ರಿಂದ ನೀವು ನ್ಯೂಸ್ ಪೇಪರಿಂದ ಯಾವುದೇ ರೀತಿ ನೋಟ್ಸ್ನ ಮಾಡಬೇಕಂತ ಇಲ್ಲ. ಹಾಫ್ ಆನ್ ಅವರಲ್ಲಿ ನೀವು ನ್ಯೂಸ್ ಪೇಪರ್ ಓದಬೇಕು. ಇದರಲ್ಲೂ ಕೂಡ ಹೆಡ್ಲೈನ್ಸ್ಗೋಸ್ಕರ ಆದಷ್ಟು ಕಮ್ಮಿ ಟೈಮ್ ಕೊಡಿ. ಮ್ಯಾಕ್ಸಿಮಮ್ ಟೈಮ್ನ ನೀವು ಪ್ಲೀಸ್ ಎಡಿಟೋರಿಯಲ್ಸ್ಗೆ ಕೊಡಬೇಕಾಗತ್ತೆ. ಓಕೆ, ಎಡಿಟೋರಿಯಲ್ಸ್. ಇದಾದಮೇಲೆ ದ ಸೆಕೆಂಡ್ ನ್ಯೂಸ್ ಪೇಪರ್ ಕಂಪಲ್ಸರಿ ನೀವು ಓದಬೇಕಾಗಿರೋದು ದ ಇಂಡಿಯನ್ ಎಕ್ಸ್ಪ್ರೆಸ್. ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ, ದ ಡೆಲ್ಲಿ ವರ್ಷನ್, ದ ಇಂಡಿಯನ್ ಎಕ್ಸ್ಪ್ರೆಸ್. ಈ ಪೇಪರ್ನ ಕೂಡ ನೀವು 30 minutesಲ್ಲಿ ಕವರ್ ಮಾಡಬೇಕು. ಸೊ 30 minutesಲ್ಲಿ ನೀವು ಆ್ಯಕ್ಚುಲಿ ಏನು ಕವರ್ ಮಾಡ್ತಿದ್ದೀರಾ ಅಂದರೆ, ದ ಹಿಂದೂ ಮತ್ತು ದ ಇಂಡಿಯನ್ ಎಕ್ಸ್ಪ್ರೆಸ್ದು ಎಡಿಟೋರಿಯಲ್ಸ್ನ ಕವರ್ ಮಾಡ್ತಾ ಇದ್ದೀರಾ.
ಇಫ್ ಯು ಆರ್ ಸ್ಟಡಿಂಗ್ ಫಾರ್ UPSC ನಿಮ್ಗೆ ಹೇಳ್ಬೋದು ಯಾರಾದರೂ ಒಂದು ನ್ಯೂಸ್ ಪೇಪರ್ನ ರೆಫರ್ ಮಾಡಿ ಅಂತ, ಬಟ್ ಟೇಕ್ ಇಟ್ ಫ್ರಮ್ ಮೀ, ಈ ಎಕ್ಸಾಮ್ ಏನಿದೆ ದಿಸ್ ಇಸ್ ಡಿಪೆಂಡೆಂಟ್ ಆನ್ ಕರೆಂಟ್ ಅಫೇರ್ಸ್, ದಿಸ್ ಇಸ್ ಅ ಟ್ರೆಂಡಿಂಗ್ ಎಕ್ಸಾಮ್ ಪೇಪರ್. ಸೊ ನೀವು ಇದಕ್ಕೋಸ್ಕರ 1 ಗಂಟೆ ಇಲ್ಲ ಅಂದರೆ ಓಕೆ 1 ಗಂಟೆಲಿ ನಂಗೆ ಆಗ್ತಿಲ್ಲ ಇನಿಷಿಯಲಿ ಅಂದರೂ ಕೂಡ 1.5 hours 1 hour 30 minutes ಇಟ್ಕೊಳ್ಳಿ. ಬಟ್ ಪ್ಲೀಸ್ ದ ಹಿಂದೂ ಮತ್ತು ದ ಇಂಡಿಯನ್ ಎಕ್ಸ್ಪ್ರೆಸ್ ಎರಡೂ ಕೂಡ ಕರೆಂಟ್ ಅಫೇರ್ಸಲ್ಲಿ ನೀವು ಎಡಿಟೋರಿಯಲ್ಸ್ನ ಓದಲೇಬೇಕಾಗತ್ತೆ. ಯಾವುದೇ ರೀತಿ ನೋಟ್ಸ್ ಮಾಡ್ಕೋಬೇಕಂತ ಇಲ್ಲ, ಬಟ್ ಪ್ರಪಂಚದಲ್ಲಿ ಏನೇನಾಗ್ತದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಕೆಲವೊಂದು ಆರ್ಟಿಕಲ್ ದ ಹಿಂದೂವಲ್ಲಿ ಕೂಡ ಇರುತ್ತೆ, ಕೆಲವೊಂದು ಆರ್ಟಿಕಲ್ ದ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ, ಎರಡರಲ್ಲೂ ಕೂಡ ಒಂದೇ ಥರ ಆರ್ಟಿಕಲ್ ಬಂದಾಗ ನೀವು 2 ಆರ್ಟಿಕಲ್ ಓದಬೇಕಂತ ಇಲ್ಲ, ಯಾವುದಾದ್ರೂ ಒಂದು ಪೇಪರಿಂದ ಓದಿ. ಬಟ್ ದ ಥಿಂಗ್ ಇಸ್ ಕೆಲವೊಂದು ಆರ್ಟಿಕಲ್ಸ್ ಎರಡರಲ್ಲೂ ಬೇರೆ ಬೇರೆ ಇದ್ದರೆ ಪ್ಲೀಸ್ ಎರಡನ್ನೂ ಕೂಡ ಕವರ್ ಮಾಡ್ಕೊಳ್ಳಿ. ಇದಾದಮೇಲೆ 1.5 hour ಹೋಯಿತು. ಸೊ 6:30 ಹಾಕ್ತಾ ಇಟ್ಕೊಳ್ತಾನೆ, ಬಿಕಾಸ್ ಇನ್ ಕೇಸ್ ನೀವು ನ್ಯೂಸ್ ಪೇಪರ್ ಓದೋದ್ರಲ್ಲಿ ಸ್ಲೋ ಇದ್ದರೆ 30 ನಿಮಿಷ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಿಕ್ಕಿದ 5 hours ಲೆಟ್ ಮಿ ಟೆಲ್ ಯು ನೌ ಇಟ್ ಸೆಲ್ಫ್, ಮಿಕ್ಕಿದ 5 hours ಇವಾಗಲೇ ಹೇಳ್ತಾ ಇದ್ದಾನೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಟು ಗಿವ್ 2.5 hours ಫಾರ್ 2 subjects. 2 ಸಬ್ಜೆಕ್ಟ್, ಯಾವ್ಯಾವ ಸಬ್ಜೆಕ್ಟು ಹೆಂಗೆ ಓದಬೇಕಂತ ನಾನು ಹೇಳ್ತೇನೆ ಈಗ. ಬಟ್ ಯು ಹ್ಯಾವ್ ಟು ಗಿವ್ 2 hours ಫಾರ್ 2 subjects. ಇದರಲ್ಲಿ ನೀವು 2 ಗಂಟೆ ಓದಿ ಮಿಕ್ಕಿದ ಹಾಫ್ ಆನ್ ಅವರ್ ಏನಿದೆ ಅಲ್ವಾ, ಅರ್ಧ ಗಂಟೆ ಇದನ್ನು ರಿವಿಷನ್ಸ್ಗಂತ ಇಟ್ಕೊಳ್ಳಿ. ಸೊ ಸಿಂಪಲಾಗಿ ಹೇಳೋದಾದರೆ 1 hour ನ್ಯೂಸ್ ಪೇಪರ್ ಪ್ಲಸ್ 2 hours 1 ಸಬ್ಜೆಕ್ಟ್, ಅದ್ರ ಜೊತೆಗೆ ಹಾಫ್ ಆನ್ ಅವರ್ ಅದರ ರಿವಿಷನ್ಗೆ ಹೋಗುತ್ತೆ, ಮತ್ತು ಇನ್ನೊಂದು 2 hours ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ರಿವಿಷನ್ ಹೋಗುತ್ತೆ. ಈ ಥರ ನೀವು ಪರ್ ಡೇ 6 hours ಕಾಂಟ್ರಿಬ್ಯೂಟ್ ಮಾಡಿಕೊಂಡು ದಯವಿಟ್ಟು 2 ನ್ಯೂಸ್ ಪೇಪರ್ನ ಓದಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC. ಇಲ್ಲಿ ನಾನು ಯಾವುದೇ ರೀತಿ ಕಾಂಪ್ರಮೈಸ್ನ ನಿಮ್ಗೆ ಕೊಡೋದೇ ಇಲ್ಲ, ಬಿಕಾಸ್ ನ್ಯೂಸ್ ಪೇಪರ್ನ ನೀವು ಓದದೇ ಇದ್ದರೆ UPSC ಟ್ರೆಂಡ್ಸ್ ನಿಮ್ಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನ್ಯೂಸಲ್ಲಿ ಗವರ್ನರ್ ಟಾಪಿಕ್ ಬಂದರೆ UPSC ಗವರ್ನರ್ ಬಗ್ಗೆನೇ ಕ್ವಶನ್ಸ್ ಕೇಳುತ್ತೆ. UPSC ಟ್ರೆಂಡಿಂಗ್ ವರ್ಕ್ಸ್ ಆನ್ ದ ಕರೆಂಟ್ ಅಫೇರ್ಸ್. ಸೊ ಪ್ರಪಂಚದ ಜ್ಞಾನ ನಿಮ್ಗೆ ಗೊತ್ತಿರಲೇಬೇಕು. 2 ನ್ಯೂಸ್ ಪೇಪರ್ನ ಓದೋಕ್ಕೆ ಆದಷ್ಟು ಟ್ರೈ ಮಾಡಿ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, 2 ಗಂಟೆ ಹಿಡಿಯಬಹುದು, 2.5 ಗಂಟೆ ಹಿಡಿಯಬಹುದು. ಪ್ರಾಕ್ಟೀಸ್ ಮಾಡ್ತಾ ಅದು 1 hourಗೆ ಬಂದು ಇಳದೆ ಕೂತ್ಕೊಳ್ಳುತ್ತೆ. ಎಡಿಟೋರಿಯಲ್ಸ್ ಓದೋಕ್ಕೆ ನಾನು ನಿಮ್ಗೆ ಕೊಡುವಂಥ ಟೈಮ್ 1.5 hour, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ನ್ಯೂಸ್ ಪೇಪರ್ ಓದೋಕ್ಕೆ ಜಾಸ್ತಿ ಟೈಮ್ ಹೋಗ್ತಿದೆ ಅಂತ ಇದ್ದರೆ ಡೆಫಿನೆಟ್ಲಿ ಒಂದೇ ನ್ಯೂಸ್ ಪೇಪರ್ನ ಓದಿ. ಆ್ಯಂಡ್ ಮೈ ಸಜೆಷನ್ ಇಸ್ ದ ಹಿಂದೂ. ಬಟ್ ಇಫ್ ಯು ಆರ್ ಕೆಪೇಬಲ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್ ಫಾಸ್ಟರ್, ನ್ಯೂಸ್ ಪೇಪರ್ನ ಬೇಗ ಓದೋ ಕೆಪಾಸಿಟಿ ನಿಮಗಿದ್ರೆ ದಯವಿಟ್ಟು ದ ಹಿಂದೂ ಮತ್ತು ದ ಇಂಡಿಯನ್ ಎಕ್ಸ್ಪ್ರೆಸ್ ಎರಡನ್ನೂ ಓದಿ, ಬಿಕಾಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಜನರಲಿ ಪ್ರಿಲಿಮ್ಸ್ಗೋಸ್ಕರ ಅಂತೂ ಕರೆಂಟ್ ಅಫೇರ್ಸ್ ತುಂಬ ಗೇಮ್ ಆಡುತ್ತೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾನೆ. ಓಕೆ, ಇವಾಗ ನಿಮಗೆ ಬೇಸಿಕ್ ಐಡಿಯಾ ಅರ್ಥ ಆಗಿದೆ. ನೀವು ಎಷ್ಟು ಗಂಟೆ ಡೆಡಿಕೇಟ್ ಮಾಡಬೇಕು ದಿನಕ್ಕೆ? 6 ಗಂಟೆ ಡೆಡಿಕೇಟ್ ಮಾಡಬೇಕು. 5 hours ಇಸ್ ಫಾರ್ ಸ್ಟಡಿಂಗ್, 1 hour ಇಸ್ ಫಾರ್ ನ್ಯೂಸ್ ಪೇಪರ್. ಇನ್ ಕೇಸ್ ನ್ಯೂಸ್ ಪೇಪರ್ಗೆ ಜಾಸ್ತಿ ಟೈಮ್ ಇಡೋದಾದರೆ ಪ್ಲೀಸ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ನೋಡ್ಕೊಂಡು ಹೋಗಿ. ಓಕೆ, ಇವಾಗ ಲೆಟ್ ಮಿ ಟೆಲ್ ಯು ದ ಟೈಮ್ ಟೇಬಲ್. ನೋಡಿ, ಇವಾಗ ಇದು ಜುಲೈ ಆಯಿತಾ, ನಮ್ಮ ಹತ್ರ ಮೇವರೆಗೂ ಟೈಮ್ ಇದೆ. ಮೇ ಮಂತ್ನ ನಾವು ಬಿಟ್ಬಿಡೋಣ, ಬಿಕಾಸ್ ಇದು ರಿವಿಷನ್ಗೆ ಹೋಗುತ್ತೆ. ಸೊ ನಿಮ್ಮ ಹತ್ರ ಏಪ್ರಿಲ್ವರೆಗೂ ಟೈಮ್ ಇದೆ. ಸೊ ಎಷ್ಟು ತಿಂಗಳಿದೆ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ 1, 2, 3, 4, 5, 6, 7, 8, 9, 10 ತಿಂಗಳಿದೆ. ದಿಸ್ ಇಸ್ ಮೋರ್ ದೆನ್ ಇನಫ್. ಟೆನ್ಷನ್ನೇ ತೊಗೋಬೇಡಿ. 10 ಮಂತ್ಸಲ್ಲಿ ನೀವು ಆರಾಮಾಗಿ ಸಿಲೆಬಸ್ನ ಕವರ್ ಮಾಡ್ತೀರಾ. ಸೊ ಇವಾಗ ಲೆಟ್ ಮಿ ಟೆಲ್ ಯು ಹೌ ಯುವರ್ ಪ್ರಿಪರೇಷನ್ ಸ್ಟ್ರಾಟಜಿ ಶುಡ್ ಗೋ ಲೈಕ್. ನಿಮಗೆ ಎಷ್ಟು ಗಂಟೆ ಓದಬೇಕಂತ ನಾನು ಹೇಳಿದ್ದೇನೆ. ಇವಾಗ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಓದಬೇಕಂತ ಕೂಡ ನಾನು ಹೇಳ್ತೇನೆ. ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ನೋಡಿ, ದಿಸ್ ಪ್ರಿಪ್ರೇಷನ್ ಸ್ಟ್ರಾಟಜಿನ ನೀವು ಕರೆಕ್ಟಾಗಿ ಡೆಡಿಕೇಟೆಡಾಗಿ ಮಾಡ್ಕೊಂಡೋದ್ರೆ, ಪ್ರತಿದಿನ ನಾನು ಕೊಟ್ಟಿದ್ದ ಕೆಲಸ ಡಿಸೈಡ್ ಮಾಡ್ತಿದ್ದೀವಲ್ಲ, ಇದನ್ನು ನೀವು ಡೆಡಿಕೇಟೆಡಾಗಿ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡೋದ್ರೆ ಈ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ತೀರಾ. ಇವತ್ತು ನೀವು ಡೆಡಿಕೇಟೆಡ್ ಆಗಿದ್ದೀರಾ, ನಾಳೆ ಜೋಶಲ್ಲಿದ್ದೀರಾ, ನಾಡಿದ್ದು ಜೋಶಲ್ಲಿದ್ದೀರಾ, ಆಮೇಲೆ ನಿಮ್ಮ ಎನರ್ಜಿ ಟುಸ್ ಅಂತ ಕೆಳಗೆ ಇಳಿದೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಪ್ಲೀಸ್ ಟ್ರೈ ಟು ಮೇಂಟೈನ್ ದಟ್ ಎನರ್ಜಿ. ಸೊ ಹಿಯರ್ ಇಟ್ ಇಸ್: ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಒಂದೇ ಸಲ ಕೊಟ್ಬಿಡ್ತೇನೆ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತು ಮೇನ ನಾನು ಹಾಕ್ತಾ ಇಲ್ಲ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ದ ವೆರಿ ಫಸ್ಟ್ ಥಿಂಗ್ ಇಸ್ ಗೈಸ್, ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳಿದೆ ಅಲ್ವಾ. ಇಫ್ ಇನ್ ಕೇಸ್ ಯು ಆರ್ ಅ ವೆರಿ ಫ್ರೆಷರ್, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ, ಜುಲೈ ಮತ್ತು ಆಗಸ್ಟಲ್ಲಿ ಈ 2 ತಿಂಗಳಲ್ಲಿ ಪ್ಲೀಸ್ ಎಲ್ಲ NCERT ಬುಕ್ಸ್ನ ಮುಗಿಸ್ಕೊಬಿಡಿ. NCERT ಬುಕ್ಸ್, ಓನ್ಲಿ NCERT. ಜುಲೈ ಮತ್ತು ಆಗಸ್ಟಲ್ಲಿ ಕಂಪ್ಲೀಟ್ಲಿ ಎಲ್ಲ NCERT ಮುಗಿಸ್ಕೊಳ್ಳಿ. ಯಾವ್ಯಾವ NCERTs ಕೂಡ ಅಂತ ನಾನು ಈಗ ಲಿಸ್ಟ್ ಮಾಡ್ತಾ ಹೋಗ್ತೇನೆ. ನೋಡಿ, ದ ವೆರಿ ಫಸ್ಟ್ ಥಿಂಗ್ ಇಸ್ ಪಾಲಿಟಿ NCERTs ಮುಗಿಸ್ಕೊಳ್ಳಿ. ಕ್ಲಾಸ್ 6th ಓದಿದ್ರು ಕೂಡ ಪರವಾಗಿಲ್ಲ, ಚಿಕ್ಕ ಬುಕ್ ಆಗಿರುತ್ತೆ. ನೆಕ್ಸ್ಟ್ ಜಿಯೋಗ್ರಫಿ NCERT ಕಂಪಲ್ಸರಿ. ಆ್ಯಂಡ್ ಜಿಯೋಗ್ರಫಿ NCERTನ ನೀವು ಮಾಡಬೇಕಾದ್ರೆ ಪ್ಲೀಸ್ ಇದ್ರದ್ದು ನೋಟ್ಸ್ ಕೂಡ ಮಾಡ್ಕೊಳ್ಳಿ, ಬಿಕಾಸ್ ಜಿಯೋಗ್ರಫಿ NCERT ಇಟ್ ಸೆಲ್ಫ್ ಇಸ್ ಇನಫ್ ಫಾರ್ ಯು ಟು ಕಂಪ್ಲೀಟ್ ಜಿಯೋಗ್ರಫಿ ಸಿಲೆಬಸ್. ಇದರಲ್ಲಿ ನೀವು ಪರ್ಟಿಕ್ಯುಲರಾಗಿ ಓದಬೇಕಾಗಿರೋದು ಕ್ಲಾಸ್ 11th ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ಕ್ಲಾಸ್ 11th ಬರುವಂಥ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಇದರಲ್ಲಿ ನೀವು ಓದಬೇಕಾಗಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಟ್ವರ್ಕ್, ಪೊಲಿಟಿಕಲ್ ಡೆಮೋಗ್ರಫಿಕ್ಸ್ ಅಂತ ಎಲ್ಲ NCERTs ಇದೆ. ಈ ಬುಕ್ಸ್ ಎಲ್ಲ ನಿಮಗೆ NCERT ಟೆಕ್ಸ್ಟ್ ಬುಕ್ ವೆಬ್ಸೈಟಲ್ಲಿ ಅಫಿಷಿಯಲಾಗಿ ಸಿಗುತ್ತೆ, ಸೊ ಫ್ರೀಯಾಗಿ ಸಿಗುತ್ತೆ ಆಯಿತಾ. ಆಮೇಲೆ ಡೆಫಿನೆಟ್ಲಿ
ಹಿಸ್ಟ್ರಿಗೆ RS ಶರ್ಮಾ ಬುಕ್ಸ್ ಸಿಗುತ್ತೆ, ಇಲ್ಲಾಂದರೆ ತಮಿಳ್ನಾಡು NCERT ಬುಕ್ಸ್ ಸಿಗುತ್ತೆ. ನೀವು ಯಾವ್ದನ್ನಾದ್ರು ರೆಫರ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ನ ಕೂಡ ಮುಗಿಸ್ಕೊಳ್ಳಿ. ಜೊತೆಗೆ ಎಕನಾಮಿಕ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ಸಲ್ಲಿ 2 ಬುಕ್ಸ್ನ ನೀವು ಓದಬೇಕು. ದ ಫಸ್ಟ್ ಒನ್ ಈಸ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ವಿಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಕ್ಲಾಸ್ 12th ಅಂತ ಅಂದ್ಕೊಳ್ತೇನೆ. ಈ 2 ಬುಕ್ನ ಕಂಪಲ್ಸರಿ ಓದಬೇಕು. ಮ್ಯಾಕ್ರೋ ಎಕನಾಮಿಕ್ಸ್ ಬಂದು ನಿಮಗೆ ಪ್ರಿಲಿಮ್ಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ನಿಮಗೆ ಮೇನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ದೀಸ್ 2 ಬುಕ್ಸ್ ಆರ್ ಕಂಪಲ್ಸರಿ. ಓಕೆ, ಪಾಲಿಟಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್, ಪೊಲಿಟಿಕಲ್ ಡೆಮೋಗ್ರಾಫಿಕ್ಸ್ ಬುಕ್ ಸಿಗುತ್ತೆ, ಓದಿ. ವೆಬ್ಸೈಟಲ್ಲಿ ಸಿಗುತ್ತೆ. ಜಿಯೋಗ್ರಫಿ NCERT ಕವರ್ ಮಾಡ್ಕೊಳ್ಳಿ, ಹಿಸ್ಟ್ರಿ ಕವರ್ ಮಾಡ್ಕೊಳ್ಳಿ, ಎಕನಾಮಿ ಕವರ್ ಮಾಡ್ಕೊಳ್ಳಿ. ಜಿಯೋಗ್ರಫಿಯಲ್ಲಿ ಕ್ಲಾಸ್ 11th NCERT ತುಂಬ ಇಂಪಾರ್ಟೆಂಟ್. ಫಿಸಿಕಲ್ ಫೀಚರ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಕ್ಲಾಸ್ 12th ಇಂಡಿಯನ್ ಎಕನಾಮಿಕ್ ಬುಕ್ ಸಿಗುತ್ತೆ. ಪ್ರತಿಯೊಂದು ಬುಕ್ನ ಕೂಡ ಆದಷ್ಟು ಓದೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ಈ 4 ಬುಕ್ಸಿಂದ ಕೂಡ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ಆ್ಯಂಡ್ ಇಂಡಿಯನ್ ಪಾಲಿಟಿದು NCERT ಬುಕ್ ಏನಿದೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಇಫ್ ಯು ವಾಚ್ ದ ವಿಡಿಯೋ ಫ್ರಮ್ ದ್ಯಾರ್ ಆಲ್ಸೋ ಇಟ್ಸ್ ಇನಫ್, ಏನು ಪ್ರಾಬ್ಲಮ್ ಇಲ್ಲ. ಎಕನಾಮಿಕ್ಸ್ನ ನನಗೆ ಮಾಡ್ತಾ ಇದ್ದೇನೆ, ಮೋಸ್ಟ್ ಇನ್ 10 ಡೇಸಲ್ಲಿ ಮುಗಿದೋಗುತ್ತೆ ಅದು. ಜಿಯೋಗ್ರಫಿ ಕ್ಲಾಸಸ್ನ ನಾನು ಕವರ್ ಮಾಡಿ ಈ ಮಂತಲ್ಲಿ ಮುಗಿಸ್ಕೊಡ್ತೇನೆ ನಿಮಗೆ ಜಿಯೋಗ್ರಫಿ ಕ್ಲಾಸಸ್ನ, ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಹಿಸ್ಟ್ರಿ ವೀಡಿಯೋಸ್ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಜೊತೆಗೆ ಪ್ಲೀಸ್ ನನ್ನ ವೀಡಿಯೋಸ್ ಜೊತೆ NCERTಸಿಂದ ಕೆಲವೊಂದು ಫ್ಯಾಕ್ಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಓಕೆ, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್, ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಕೂಡ NCERTನ ರೆಫರ್ ಮಾಡಿ. ಸೈನ್ಸ್ ಆ್ಯಂಡ್ ಟೆಕ್ದು NCERT ಕೂಡ ಓದಿ. ಆ್ಯಂಡ್ ಜೊತೆಗೆ ಇಷ್ಟು ಬುಕ್ಸ್ ಸಾಕಾಗತ್ತೆ. ಸೊ ದೀಸ್ ಮೆನಿ ಬುಕ್ಸ್ ಯು ಹ್ಯಾವ್ ಟು ಸ್ಟಡಿ: ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಎನ್ವಿರಾನ್ಮೆಂಟ್ ಬುಕ್ಸ್ ಕೂಡ ಸಿಗ್ಬೋದು ನಿಮಗೆ. ಎನ್ವಿರಾನ್ಮೆಂಟ್ ಜಿಯೋಗ್ರಫಿ ಬುಕ್ ಸಿಕ್ಕಿದ್ರೆ ಪ್ಲೀಸ್ ಅದನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಮಂತ್ ಆಫ್ ಜುಲೈ ಆ್ಯಂಡ್ ಆಗಸ್ಟ್. ಏನೇ ಆದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ಜುಲೈ ಆ್ಯಂಡ್ ಆಗಸ್ಟಲ್ಲಿ ನೀವು ಇದನ್ನ ಮಾಡ್ಕೋಬೇಕು. ಜೊತೆಗೆ ಶಾರ್ಟ್ ನೋಟ್ಸ್ನ ಕೂಡ ಮಾಡ್ಕೋಬೇಕು. ಶಾರ್ಟ್ ನೋಟ್ಸ್ ಅಂದರೆ ಏನಪ್ಪ ಅಂತ ಹೇಳ್ಬಿಡ್ತೇನೆ ನೋಡಿ. ಒಂದು ನೋಟ್ಸ್ ಬರೀತೀರಾ ನೀವು. ನೋಟ್ಸ್ ಬರೆದಾಗ ಏನಾಗುತ್ತೆ ಅಂದರೆ ಒಂದು ಫುಲ್ ಪೇಜಲ್ಲಿ ನೀವು ನೋಟ್ಸ್ನ ಬರೆದಿದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ತೊಗೊಂಡೆ ನಾನೊಂದು ಟಾಪಿಕ್ ತೊಗೊಂಡೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಚಾಪ್ಟರ್ 1 ಬುಕ್ನ ನಾನು ಕಲಿತೆ. NCERTದು ಚಾಪ್ಟರ್ 1ನ ಮುಗಿಸಿದ್ದೇನೆ. ಒಂದು ಫುಲ್ ಪೇಜ್ ಹಿಡ್ದಿದ್ದೆ. ಇದನ್ನು ನೀವು 6 to 7 ಲೈನ್ಸ್ಗೆ ಸ್ಟ್ರಿಂಕ್ ಮಾಡೋ ಥರ ಶಾರ್ಟ್ ನೋಟ್ಸ್ನ ಮಾಡಬೇಕಾಗತ್ತೆ. ಬಿಕಾಸ್ ರಿವಿಷನ್ ಟೈಮಲ್ಲಿ ನಾವು ಕಂಪ್ಲೀಟ್ ಕ್ಲಾಸ್ ನೋಟ್ಸ್ನ ಓದಿದ್ರೆ 5 to 6 hours ಹೋಗುತ್ತೆ. ಅದೇ ನೀವು ಈ ಶಾರ್ಟ್ ನೋಟ್ಸ್ನ ಓದಿದ್ರೆ ಬರೀ 20-30 ಮಿನಿಟ್ಸಲ್ಲಿ ಕವರ್ ಆಗೋ ಥರ ಚಿಕ್ಕದಾಗಿ ಬರ್ಕೊಳ್ತಾ ಹೋಗಿ. ಸೊ ದ್ಯಾಟ್ ಇದನ್ನು ನೀವು ರಿವಿಷನ್ಗೆ ಇಟ್ಕೋಬೇಕು. ಈ ನೋಟ್ಸ್ನ ರಿವೈಸ್ ಮಾಡಬೇಕಾದ್ರೆ ಇನ್ ಕೇಸ್ ನಿಮ್ಗೆ ಯಾವುದಾದ್ರು ಒಂದು ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ಅವಾಗಲ ಮಾತ್ರನೇ ಕ್ಲಾಸ್ ನೋಟ್ಸ್ ಓಪನ್ ಮಾಡಬೇಕು. ಕ್ಲಾಸ್ ನೋಟ್ಸಿಂದ ಕೂಡ ಅರ್ಥ ಆಗಿಲ್ಲ ಅಂದರೆ ಅವಾಗ ಮಾತ್ರ NCERTs ಓಪನ್ ಮಾಡಬೇಕು. ಸೊ ಜುಲೈ ಮತ್ತು ಆಗಸ್ಟಲ್ಲಿ ಕಂಪ್ಲೀಟಾಗಿ ಕೂತ್ಕೊಂಡು ನಾನು ಕೊಟ್ಟಿರುವಂಥ NCERTsನ ನೀವು ಕವರ್ ಮಾಡ್ಕೊಳ್ಳಿ. ನಂದು ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಆಗಿದೆ, ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಆಗಿಲ್ಲ. ಸೊ ಸೆಲ್ಫ್ ಸ್ಟಡಿ ಮಾಡಿದ್ರೂ ಪರವಾಗಿಲ್ಲ. ದಯವಿಟ್ಟು NCERTsನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ NCERTಸಿಂದ ಪ್ರಿಲಿಮ್ಸಲ್ಲಿ ನಿಮಗೆ ಏನಿಲ್ಲ ಅಂದರೂ ಕೂಡ 20 to 30 ಕ್ವಶನ್ಸ್ ಬಂದೇ ಬರುತ್ತೆ. ತೆಗೆದುಬೇಕಿರೋ ಚೆಕ್ ಮಾಡ್ಕೊಳ್ಳಿ. NCERTಸಿಂದನೇ ಕ್ವಶನ್ಸ್ ಬರುತ್ತೆ. ಬಿಕಾಸ್ NCERT ಈಸ್ ದ ಫೌಂಡೇಶನ್. ಇದರಿಂದ 20-25 ಕ್ವಶನ್ಸ್ ಬಂದರೂ ಕೂಡ ನೀವು ಆಲ್ಮೋಸ್ಟ್ 20 ಕ್ವಶನ್ಸ್ ಮಾಡಿದ್ರು ಕೂಡ 40 ಮಾರ್ಕ್ಸ್ ಬಂದುಬಿಡುತ್ತೆ ಕೈಯಲ್ಲಿ. ಸೊ ಇದನ್ನು ಮಿಸ್ ಮಾಡಬೇಡಿ. ಸೊ ಇದಾದಮೇಲೆ ಇವಾಗ ಬರೋಣ ನಮ್ಮ ನೆಕ್ಸ್ಟ್ ಸೆಪ್ಟೆಂಬರ್. ಒಂದು ನಿಮಿಷ, ಇದು ನಮ್ಮ ತಂದೆ ಐಪ್ಯಾಡು, ಸೊ ನಂದಲ್ಲ. ಸೊ ಅದರಿಂದ ನನಗಿದು ಹೆಂಗೆ ಯೂಸ್ ಮಾಡಬೇಕಂತ ಕೂಡ ಗೊತ್ತಿಲ್ಲ. ಒಂದು ಪೇಜ್ನ ಆ್ಯಡ್ ಮಾಡೋದು ಹೇಗಂತ ನೋಡ್ತಾ ಇದ್ದೆ. ಒಂದು ನಿಮಿಷ, ಲೆಟ್ ಮಿ ಚೆಕ್. ಸರ್ ಒಂದು ಪೇಪರ್ ಕೊಡಿ ಸರ್. ಬರ್ತಾ ಇಲ್ವಾ? ಓಕೆ, ಪರವಾಗಿಲ್ಲ ಬಿಡಿ. ಒಂದು ನಿಮಿಷ, ಹೊಸ ಪೇಪರೇ ತೊಗೊಬಿಡ್ತಾನೆ. ಯಾಸ್, ಇದಾದಮೇಲೆ ಇವಾಗ ಜುಲೈ ಆಗಸ್ಟ್ ಆಯ್ತಲ್ಲ, ಸೆಪ್ಟೆಂಬರಿಂದ ಸ್ಟಾರ್ಟ್. ಒಂದು ನಿಮಿಷ, ಸ್ಟಾರ್ಟ್ ಮಾಡೋಣ. ಸೊ ಸೆಪ್ಟೆಂಬರ್ ಮಂತಲ್ಲಿ ಮೈ ಫ್ರೆಂಡ್ಸ್, ದ ವೆರಿ ಫಸ್ಟ್ ಥಿಂಗ್ ಇಸ್ ಸೆಪ್ಟೆಂಬರ್ ಮಂತಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ 1-2.5 hours ಸ್ಲಾಟ್ ಏನಿದೆ ಅಲ್ವಾ, 2.5 ಗಂಟೆ ಸ್ಲಾಟ್ ಏನಂದರೆ ದಿಸ್ ವಿಲ್ ಗೋ ಫಾರ್ ಯುವರ್ ಆಪ್ಷನಲ್ ವಿತೌಟ್ ಅ ಡೌಟ್. ಒಂದು ನಿಮಿಷ, ವಿತೌಟ್ ಅ ಡೌಟ್ ಏನು ಮಾಡಬೇಕು ನೀವು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ 2.5 ಗಂಟೆಯಲ್ಲಿ ಒಂದು ಸ್ಲಾಟ್ನ ನೀವು ಆಪ್ಷನಲ್ ಕೊಟ್ಟು ನಿಮ್ಮ ಆಪ್ಷನಲ್ನ ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸ್ಕೋಬೇಕು. ಯು ಹ್ಯಾವ್ ಟು ಫಿನಿಶ್ ಆಫ್ ದ ಸಿಲೆಬಸ್ ಆಫ್ ಆಪ್ಷನಲ್, ಪ್ಲಸ್ ನೋಟ್ಸ್ನ ಕೂಡ ಮಾಡ್ಕೊಳ್ಳಿ ಆಪ್ಷನಲ್ದು, ಪ್ಲಸ್ ಶಾರ್ಟ್ ನೋಟ್ಸ್ನ ಕೂಡ ಮಾಡ್ಕೋಬೇಡಿ. ಶಾರ್ಟ್ ನೋಟ್ಸ್ ನೀವು ಯಾವುದೇ ಆಪ್ಷನಲ್ಲ ಪಿಕ್ ಮಾಡ್ಕೋಬೋದು. ನನ್ನ ಆಪ್ಷನಲ್ ಬಂದುಬಿಟ್ಟು ಆಂಥ್ರಪಾಲಜಿ. ಅದು ನಿಮ್ಮ ಕಂಫರ್ಟಿಗೆ ಬಿಟ್ಟಿರುವಂಥದ್ದು. ನಿಮ್ಮ ಫ್ರೆಂಡ್ಸ್ ಮಾತನ್ನ ಕೇಳೋಕೆ ಹೋಗಬೇಡಿ, ನಿಮ್ಮ ರಿಲೇಟಿವ್ಸ್ ಮಾತನ್ನ ಕೇಳೋಕೆ ಹೋಗಬೇಡಿ. UPSC ಸಿಲೆಬಸ್ನ ತೆಗೀರಿ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರುತ್ತೋ ಆ ಸಬ್ಜೆಕ್ಟ್ನ ಪಿಕ್ ಮಾಡಿ. ನನ್ನ ಹತ್ರ ನೀವು ಕೇಳೋದಾದರೆ ಬೆಸ್ಟ್ ಸಬ್ಜೆಕ್ಟ್ಸ್ UPSC ಆಪ್ಷನಲ್ಸಲ್ಲಿ ಬೆಸ್ಟ್ ಸಬ್ಜೆಕ್ಟ್ ಅಂದರೆ ದ ಫಸ್ಟ್ ಒನ್
ದ ಫಸ್ಟ್ ಒನ್ ಈಸ್ ಕನ್ನಡ ಲಿಟ್ರೇಚರ್ ಇದೆ. ಕನ್ನಡ ಲಿಟ್ರೇಚರ್ ನಿಮಗೆ ಕನ್ನಡ ಸೂಪರಾಗಿ ಬರೆಯೋಕ್ಕೆ ಬರುತ್ತೆ, ಕವನ ಸಂಕಲನಗಳ ಮೇಲೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕನ್ನಡ ಲಿಟ್ರೇಚರ್ನ ಪಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನಲ್ಲಿ ಐ ವಿಲ್ ಗಿವ್ ಯು ಆಂಥ್ರೋಪಾಲಜಿ ಬಿಕಾಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಆ್ಯಂಡ್ ಸಿಲೆಬಸ್ ಕೂಡ ತುಂಬ ಕಾನ್ಸ್ಟೆಂಟ್ ಆಗಿರುತ್ತೆ. ಥರ್ಡ್ ಒನ್ ಈಸ್ ಸೋಷಿಯಾಲಜಿ ಕೂಡ ಬರುತ್ತೆ. ಈ 3 ಸಬ್ಜೆಕ್ಟಲ್ಲಿ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಇದನ್ನ ಪಿಕ್ ಮಾಡ್ಕೊಳ್ಳಿ ಬಿಕಾಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಆ್ಯಂಡ್ ಹೈಯೆಸ್ಟ್ ಸೆಲೆಕ್ಷನ್ ಸಬ್ಜೆಕ್ಟ್ಸ್ ಇರುತ್ತೆ. ಕನ್ನಡ ಲಿಟ್ರೇಚರ್ ಐ ವಿಲ್ ಟೆಲ್ ಯು ನಂಬರ್ 1. ನಾನು ಕನ್ನಡ ಲಿಟ್ರೇಚರ್ನ ತಗೊಳ್ತಾ ಇಲ್ಲ ಬಿಕಾಸ್ ನಾನು ಕನ್ನಡ ರೈಟಿಂಗಲ್ಲಿ ಮಿಸ್ಟೇಕ್ಸ್ ಆಗ್ತಿರೋ ಅನ್ನೋ ಕಾರಣಕ್ಕೋಸ್ಕರ ಇಲ್ಲ, ಡೆಫಿನೆಟ್ಲಿ ತಗೊಳ್ತಿದ್ದೆ. ಕನ್ನಡ ಲಿಟ್ರೇಚರ್ ಇಲ್ಲಾಂದರೆ ಆಂಥ್ರೋಪಾಲಜಿ, ಸೋಷಿಯಾಲಜಿ ಬರುತ್ತೆ. ಇದು ಬಿಟ್ಟು ನಿಮಗೆ ಬೇರೆ ಸಬ್ಜೆಕ್ಟಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಆ ಸಬ್ಜೆಕ್ಟ್ ಸಿಲೆಬಸ್ ಒಂದ್ಸಲ ನೋಡಿ, ನಿಮ್ಗೆ ಸಿಲೆಬಸ್ನ ಕವರ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದ್ರೇ ತಗೊಳ್ಳಿ, ಆಯಿತಾ? ಎಸ್, ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ ಒನ್ ಥಿಂಗ್ ಇಸ್ ಕಾನ್ಸ್ಟೆಂಟ್, ಯು ಹ್ಯಾವ್ ಟು ಗಿವ್ ಯುವರ್ ಟೈಮ್ ಫಾರ್ ಆಪ್ಷನಲ್. ಇದರಲ್ಲಿ ನಾನು ನಿಮಗೆ ಯಾವುದೇ ರೀತಿ ಕಾಂಪ್ರಮೈಸ್ ಕೊಡಲ್ಲ ಬಿಕಾಸ್ ಇದಾದಮೇಲೆ ಇದನ್ನ ಯಾವಾಗ ಬಳಸ್ತೇವೆ ಅಂತ ಮುಂದೆ ಹೇಳ್ತೀವಿ. ಒಂದು ಸಲ ಆಪ್ಷನಲ್ ಮುಗಿದ್ಬಿಟ್ರೆ ನಿಮ್ಮದೊಂದು ಅರ್ಧ ತಲೆನೋವು ಮುಗಿಯುತ್ತೆ. ಬಟ್ ಅದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈಗ ಕೇಳಿಸ್ಕೊಳ್ಳಿ, ಒಂದು ಸ್ಲಾಟ್ ಹೋಯಿತು. ಐ ಟೋಲ್ಡ್ ಯು 1 ಸ್ಲಾಟ್ ಈಸ್ ಗಿವನ್ ಫಾರ್ ಆಪ್ಷನಲ್. ಇನ್ನೊಂದು 2.5 ಗಂಟೆ ಸ್ಲಾಟ್ ಏನಿದೆ ಅಲ್ವಾ, ಸೆಪ್ಟೆಂಬರ್ ಮಂತಲ್ಲಿ ದಯವಿಟ್ಟು ಪಾಲಿಟಿನ ಮುಗಿಸ್ಕೋಬಿಡಿ. ಆ್ಯಂಡ್ ಪಾಲಿಟಿಗೆ ನೀವು ರೆಫರ್ ಮಾಡಬೇಕಾಗಿರುವಂಥ ಬುಕ್ ಲಕ್ಷ್ಮೀಕಾಂತ್ ಬುಕ್ನ ರೆಫರ್ ಮಾಡಿ. ಹೆಂಗಿದ್ರು NCERT ಆಲ್ರೆಡಿ ಮುಗಿಸಿರ್ತೀರಲ್ವಾ, ಲಕ್ಷ್ಮೀಕಾಂತ್ ಬುಕ್ ನಿಮಗೆ ಆದಷ್ಟು ಬೇಗ ಕವರಪ್ ಆಗುತ್ತೆ. ಅಕ್ಟೋಬರ್ ಮಂತಲ್ಲಿ ಇನ್ನೊಂದು 2.5 ಗಂಟೆ ಸ್ಲಾಟ್ ಇದೆ ಅಲ್ವಾ, ಇದರಲ್ಲಿ ದಯವಿಟ್ಟು ಎಕನಾಮಿಕ್ಸ್ಗೆ ಟೈಮ್ ಕೊಡಿ. ಎಕನಾಮಿಕ್ಸ್ ಆಸ್ ದ ಹೈಯೆಸ್ಟ್ ವೆಯ್ಟೇಜ್ ಇನ್ ಪ್ರಿಲಿಮ್ಸ್. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ 30 ಕ್ವಶನ್ಸ್, ಆಲ್ಮೋಸ್ಟ್ 30 ಕ್ವಶನ್ಸ್ ನಿಮಗೆ ಎಕನಾಮಿಕ್ಸ್ ಮೇಲೇ ಬರುತ್ತೆ ಪ್ರಿಲಿಮ್ಸಲ್ಲಿ. ಸೊ ಎಕನಾಮಿಕ್ 20 to 30 ಕ್ವಶನ್ಸ್ ಅಂತ ಇಟ್ಕೊಳ್ಳಿ. 15 ಕ್ವಶನ್ಸ್, 30 ಮಾರ್ಕ್ಸ್ ಬಗ್ಗೆ ಹೇಳಬೇಕಿತ್ತು. 30 ಮಾರ್ಕ್ಸ್, ಆಲ್ಮೋಸ್ಟ್ ನಿಮಗೆ 15 to 20 ಕ್ವಶನ್ಸ್ ನೀವು ತೆಗೆದು ನೋಡಿದ್ರು ಕೂಡ ನಿಮಗೆ ಅದು ಎಕನಾಮಿಕ್ಸಿಂದ ಬರೋದ್ರಿಂದ ದಯವಿಟ್ಟು ಅಕ್ಟೋಬರ್ ಮಂತಲ್ಲಿ ಎಕನಾಮಿಕ್ಸ್ನ ಮುಗಿಸ್ಕೋಬೇಡಿ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೂಡ ನೀವು ನೋಟ್ಸ್ನ ಮಾಡ್ಕೋಬೇಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ನೀವು ಓದ್ತಿರಲ್ವಾ ಪಾಲಿಟಿ ಮತ್ತು ಎಕನಾಮಿ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲೇ ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ, ಅಲ್ಲಿ ಸ್ಟಾರ್ಟ್ ಅಪ್ಲೋಡಿಂಗ್. ನನ್ನ ವೀಡಿಯೋಸ್ನ ಕೂಡ ನೀವು ರೆಫರ್ ಮಾಡ್ಬೋದು, ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಬುಕ್ಸ್ನ ರೆಫರ್ ಮಾಡಿ. ಆ್ಯಂಡ್ ಎಕನಾಮಿಕ್ಸ್ಗೆ ತುಂಬ ಬುಕ್ಸ್ ಇದೆ. ರಮೇಶ್ ಸಿಂಗ್ನ ಕೂಡ ನೀವು ರೆಫರ್ ಮಾಡಬೇಕು. ವಿವೇಕ್ ಸಿಂಗ್ ಅಂತ ಬುಕ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನಿಮ್ಮ ಕಂಫರ್ಟ್ ಯಾವ ಬುಕ್ಕಲ್ಲಿ ನಿಮಗೆ ಆಸಕ್ತಿ ಬರುತ್ತೋ ಆ ಬುಕ್ಕಿಂದ ಓದ್ಕೊಳ್ಳಿ. ಆ್ಯಂಡ್ ನವೆಂಬರ್ ಮಂತಲ್ಲಿ ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ ಮತ್ತು ಇಫ್ ಪಾಸಿಬಲ್ ನಿಮಗೆ ಕೆಪಾಸಿಟಿ ಇದ್ದರೆ, ಬಿಕಾಸ್ ಜಿಯೋಗ್ರಫಿದು NCERTಸಲ್ಲೇ ನಿಮ್ಮ ಫುಲ್ ಸಿಲೆಬಸ್ ಕವರ್ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಸಜೆಷನ್ ಏನಂದರೆ GC ಲಿಯೋಂಗ್ ಅನ್ನೋ ಒಂದು ಪುಸ್ತಕ ಬರುತ್ತೆ, ಚಿಕ್ಕ ಪುಸ್ತಕ ಇದು, ಎಲ್ಲ ಚಾಪ್ಟರ್ನ ಓದಬೇಕಂತ ಇಲ್ಲ. ನನ್ನ ವೀಡಿಯೋಸ್ ಕವರ್ ಆಗಿರುತ್ತೆ, ಜಿಯೋಗ್ರಫಿಯಲ್ಲಿ ಮುಗಿದೋಗಿರುತ್ತೆ, ನೀವು ನನ್ನ ವೀಡಿಯೋಸ್ ನೋಡಿದ್ರೂ ಕೂಡ ಸಾಕಾಗುತ್ತೆ. ಸೊ ಜಿಯೋಗ್ರಫಿನ ಕವರ್ ಮಾಡ್ಕೊಳ್ಳಿ. ಜೊತೆಗೆ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್, ಪರಿಸರ, ಎನ್ವಿರಾನ್ಮೆಂಟ್ನ ಕೂಡ ಕವರ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದ ಸಬ್ಜೆಕ್ಟ್ಸ್ ದಟ್ ಯು ವಿಲ್ ಕವರ್ ಫಸ್ಟ್: ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮಂತಲ್ಲಿ ನಿಮ್ಮದು GS ಇಂದ ಪಾಲಿಟಿ ಮುಗಿಯುತ್ತೆ, ಎಕನಾಮಿಕ್ಸ್ ಮುಗಿಯುತ್ತೆ, ಜಿಯೋಗ್ರಫಿ ಮುಗಿಯುತ್ತೆ, ಎನ್ವಿರಾನ್ಮೆಂಟ್ ಕೂಡ ಮುಗಿಯುತ್ತೆ. ಸೈಡ್ ಬೈ ಸೈಡ್ ನಿಮ್ಮದು ಆಪ್ಷನಲ್ ಕೂಡ ಮುಗಿದೋಗಿರುತ್ತೆ. ಇದಾದಮೇಲೆ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಡಿಸೆಂಬರ್ ಮಂತಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಫೋಕಸ್ ಮಾಡಿ. ದರ್ ಇಸ್ ಒನ್ ಮೋರ್ ಸಬ್ಜೆಕ್ಟ್ ಕಾಲ್ಡ್ ಸೈನ್ಸ್ ಆ್ಯಂಡ್ ಟೆಕ್. ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್, ತುಂಬ ಕ್ವಶನ್ಸ್ ಬರುತ್ತೆ. ಕರೆಂಟ್ ಅಫೇರ್ಸಿಂದ ಕೂಡ ಕ್ವಶನ್ಸ್ ಬರುತ್ತೆ, ನ್ಯೂಸ್ ಪೇಪರಲ್ಲಿ ನಿಮ್ಗೆ ಆರ್ಟಿಕಲ್ಸ್ ಕೂಡ ಸಿಗುತ್ತೆ. ಡಿಸೆಂಬರ್ ಮಂತ್ನ ನೀವು ಸೈನ್ಸ್ ಆ್ಯಂಡ್ ಟೆಕ್ಗೆ ಡೆಡಿಕೇಟ್ ಮಾಡಿ. ಇನ್ ಕೇಸ್ ನೀವು ಅಂದ್ಕೊಂಡಿರೋ ಹಾಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಲಿ ಸಬ್ಜೆಕ್ಟ್ಸ್ನ ಮುಗಿಸ್ಕೊಬಿಟ್ರೆ ಪ್ರಿಲಿಮ್ಸ್ 100% ಕ್ಲಿಯರ್ ಆಗುತ್ತೆ. ಜಾನ್ವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮಿಕ್ಕಿದ ಸಬ್ಜೆಕ್ಟ್ಸ್ನ ನೀವು ಕವರ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಪ್ರಾಬ್ಲಮ್ ಏನಪ್ಪ ಅಂದರೆ ನೋಡಿ, ಇವಾಗ 2.5 ಗಂಟೆ ಜಾನ್ವರಿಯಲ್ಲಿ ಬರುವಂಥ 2.5 ಗಂಟೆಯಲ್ಲಿ ನೀವು ಕಳೆದ ಇಷ್ಟೇ ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಹಿಸ್ಟ್ರಿ ಏನೇನು ಸಬ್ಜೆಕ್ಟ್ ಕಲ್ತಿದ್ರಿ, ಜಾನ್ವರಿ, ಒಂದು ನಿಮಿಷ ಫೆಬ್ರವರಿಗೆ ಹೊರಟೋದೆ, ಜಾನ್ವರಿ ತಿಂಗಳಲ್ಲಿ ನೀವು ಹಿಸ್ಟ್ರಿನ ಕವರ್ ಮಾಡ್ಕೊಳ್ಳಿ. ಪೂರ್ತಿ ಹಿಸ್ಟ್ರಿ, ಮೆಡೇವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಏನಿದೆ ಕಂಪ್ಲೀಟಾಗಿ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಎರಡು ಒಟ್ಟೊಟ್ಟಿಗೆ ಹೋಗುತ್ತೆ. ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ನ ಮುಗಿಸ್ಕೊಳ್ಳಿ. ಹಿಸ್ಟ್ರಿ ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕೆಲವೊಂದು ಎಕ್ಸ್ಟ್ರಾ ಕಂಟೆಂಟ್ನ NCERTಯಿಂದ ಆ್ಯಡ್ ಮಾಡ್ಕೊಳ್ಳಿ. ಆರ್ಟ್ ಆ್ಯಂಡ್ ಕಲ್ಚರ್ನ ನೀವು ಜಾನ್ವರಿ ತಿಂಗಳಲ್ಲಿ ಮುಗಿಸ್ಕೊಳ್ಳಿ. ದಿಸ್ ಈಸ್ ಇನಫ್ ಫಾರ್ ಯು ಟು ಕಂಪ್ಲೀಟ್ ದ ಸಿಲೆಬಸ್. ಇವಾಗ ನೋಡಿ, ಫಸ್ಟಿಂದ ಹೇಳ್ಕೊಬರ್ತಾನೆ. ಸೆಪ್ಟೆಂಬರಲ್ಲಿ ಪಾಲಿಟಿ ಮುಗಿಸ್ಕೊಳ್ಳಿ, ಅಕ್ಟೋಬರಲ್ಲಿ ಎಕನಾಮಿಕ್ಸ್ ಮುಗಿಸ್ಕೊಳ್ಳಿ, ನವೆಂಬರಲ್ಲಿ ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ಮುಗಿಸ್ಕೊಳ್ಳಿ, ಡಿಸೆಂಬರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಮುಗಿಸ್ಕೊಳ್ಳಿ, ಜಾನ್ವರಿಯಲ್ಲಿ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ನ ಮುಗಿಸ್ಕೊಳ್ಳಿ. ಇದಾದಮೇಲೆ ಫೆಬ್ರವರಿಯಿಂದ 2.5 hours ಸ್ಲಾಟ್ ಏನಿದೆ ಅಲ್ವಾ, ಇವಾಗ 2 ಸ್ಲಾಟ್ ಇತ್ತು ಇಷ್ಟು ದಿನ. ಸೊ 2 ಸ್ಲಾಟಲ್ಲಿ ನೀವು ಏನೇನು ಮಾಡಬೇಕಂತ ಹೇಳಿದ್ದೆ,
ಇಲ್ಲಿ ಮಾತ್ರ ನವೆಂಬರ್ವರೆಗೂ ಮಾತ್ರ ನಿಮಗೆ ಆಪ್ಷನಲ್ಗೋಸ್ಕರ ಸ್ಲಾಟ್ ಕೊಡಬೇಕು. ಬಟ್ ಡಿಸೆಂಬರ್ ಜಾನ್ವರಿಯಲ್ಲಿ ಆಪ್ಷನಲ್ಗೆ ಸ್ಲಾಟ್ ಬೇಕಾಗಿಲ್ಲ. ಸೊ ಫುಲ್ 5 ಹಾರ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನ ಮುಗಿಸ್ಕೊಂಡು ಆರ್ಟ್ ಆ್ಯಂಡ್ ಕಲ್ಚರ್ನ ಮುಗಿಸ್ಕೋಬಹುದು, ಆರಾಮ್ಸೆ ಮುಗಿಸ್ಕೋಬೋದು. ಇನ್ ಕೇಸ್ ನೀವು ಸೈನ್ಸ್ ಆ್ಯಂಡ್ ಟೆಕ್ನ ಬೇಗ ಮುಗಿಸಿದ್ರೆ ಡಿಸೆಂಬರಲ್ಲೇ ನೀವು ಹಿಸ್ಟ್ರಿನ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಇವಾಗ ಫೆಬ್ರವರಿಗೆ ಬಂದಾಗ 2.5 ಗಂಟೆ ಸ್ಲಾಟ್ ಏನಿದೆ ಅಲ್ವಾ, ಒಂದು ಸ್ಲಾಟ್ ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಸ್ಟಡಿಗೋಸ್ಕರ ಡೆಡಿಕೇಟ್ ಮಾಡಲೇಬೇಕು. ಡೆಡಿಕೇಟೆಡ್ ಫಾರ್ ಪ್ರಿಲಿಮ್ಸ್ ಸ್ಟಡೀಸ್, ಡೆಡಿಕೇಟ್ ಮಾಡಿ ಪ್ರಿಲಿಮ್ಸ್ ಸ್ಟಡೀಸ್ಗೋಸ್ಕರ. ಮಿಕ್ಕಿದ 2.5 hours, ಇನ್ನೊಂದು 2.5 hours ಸ್ಲಾಟ್ ಇರುತ್ತಲ್ವಾ, ಇನ್ನೊಂದು 2.5 hours ಸ್ಲಾಟ್ ಏನಿದೆ ಅಲ್ವಾ, ಇದರಲ್ಲಿ ರಿಮೈನಿಂಗ್ ಸಬ್ಜೆಕ್ಟ್ಸ್ ಇನ್ನು ಯಾವ್ಯಾವ ಸಬ್ಜೆಕ್ಟ್ ಉಳ್ಕೊಂಡಿರುತ್ತಲ್ವ ಅದ್ರ ಮೇಲೆ ಫೋಕಸ್ ಮಾಡಿ. ರಿಮೈನಿಂಗ್ ಮಿಸಲಿನಿಯಸ್ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ. ಫೆಬ್ರವರಿ ಆಯಿತು, ಮಾರ್ಚಲ್ಲಿ ಕೂಡ ಸೇಮ್, ಮಾರ್ಚಲ್ಲಿ ಕೂಡ ಏನು ಚೇಂಜ್ ಇಲ್ಲ. 2.5 hours ಸ್ಲಾಟ್ ಇಸ್ ಗಿವನ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮಿಕ್ಕಿದ್ದು 2.5 hours ಸ್ಲಾಟಲ್ಲಿ ಮಿಕ್ಕಿ ಸಬ್ಜೆಕ್ಟ್ನ ಕವರ್ ಮಾಡ್ಕೊಳ್ಳಿ. ಬಟ್ ಏಪ್ರಿಲ್ ಮತ್ತು ಮೇ ಮಂತ್ಗೆ ಬಂದಾಗ, ಇವಾಗ ಕೇಳಿಸ್ಕೊಳ್ಳಿ, ಏಪ್ರಿಲ್ ಮತ್ತು ಮೇ ಮಂತ್ಗೆ ಬಂದಾಗ ಫುಲ್ 5 hours ಸ್ಲಾಟ್, full 5 hours slot is dedicatedly given for prelims. Full 5 hours slot is dedicatedly given for prelims. ಇಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸಸ್ನ ನಾನು ಕೊಡಲ್ಲ. ಇದ್ರ ಜೊತೆಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ ಮಂತ್ಗೆ ಬಂದಾಗ ಪ್ಲೀಸ್ ಯಾವುದಾದ್ರು ಒಂದು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ. ಕೈಂಡ್ಲಿ ಜಾಯಿನ್ ಫಾರ್ ಟೆಸ್ಟ್ ಸೀರೀಸ್. ಡಿಸೆಂಬರಿಂದ ಸ್ಟಾರ್ಟ್ ಮಾಡಿ, ಅದಕ್ಕಿಂತ ಮೊದಲು ಅವಶ್ಯಕತೆ ಇಲ್ಲ. ಡಿಸೆಂಬರ್, ಜಾನ್ವರಿ, ಫೆಬ್ರವರಿವರೆಗೂ ನೀವು ಮೇನ್ಸ್ ಟೆಸ್ಟ್ ಸೀರೀಸ್ ಮೇಲೆ ಫೋಕಸ್ ಮಾಡ್ಬೋದು. ಬಟ್ ಮಾರ್ಚ್ ಮಂತ್ ಸ್ಟಾರ್ಟ್ ಆದಾಗಿಂದ ನೀವು ಡೆಫಿನೆಟ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು. ಸರ್ ಯಾವ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲಿ ಅಂತ ನೀವು ಕೇಳೋದಾದರೆ, ತುಂಬ ಒಳ್ಳೊಳ್ಳೆ ಟೆಸ್ಟ್ ಸೀರೀಸ್ ಮಾರ್ಕೆಟ್ಸಲ್ಲಿದೆ. ದ ವೆರಿ ಫೇಮಸ್ ಒನ್ ಇಸ್ ವಿಷನ್ IAS ಟೆಸ್ಟ್ ಸೀರೀಸ್ ಸೂಪರ್ ಆಗಿದೆ, ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಇನ್ಸೈಟ್ಸ್ ಫಾರ್ IAS ಬೆಂಗಳೂರಲ್ಲೇ ಇದೆ, ಇನ್ಸೈಟ್ಸ್ IAS ಟೆಸ್ಟ್ ಸೀರೀಸ್ ಕೂಡ ನೀವು ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಸಾರಥಿ IAS ಅಂತ ಇದೆ, ಸಾರಥಿ IAS ಶಿವಿನ್ ಸರ್ ಅವ್ರದ್ದು ಸಾರಥಿ IAS ಕೂಡ ನೀವು ಜಾಯ್ನ್ ಆಗ್ಬೋದು. ಇಲ್ಲ ಅಂದರೆ ನಮ್ಮ ವಾಜಿರಾಮ್ ಅವ್ರದ್ದಿದೆ, ವಾಜಿರಾಮ್ ಟೆಸ್ಟ್ ಸೀರೀಸ್ಗೂ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಯಾವ ಟೆಸ್ಟ್ ಸೀರೀಸ್ ಕಂಫರ್ಟೇಬಲ್ ಅನಿಸುತ್ತೆ, ಯಾವ ಇನ್ಸ್ಟಿಟ್ಯೂಟಿಂದ ಕಲಿತ್ರೆ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಎನ್ರೋಲ್ ಆಗಿ. ಬಟ್ ಡೆಫಿನೆಟ್ಲಿ ಟೆಸ್ಟ್ ಸೀರೀಸ್ಗೆ ಎನ್ರೋಲ್ ಆಗಿ ಇದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಆನ್ಸರ್ ರೈಟಿಂಗಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ, ಪ್ರಿಲಿಮ್ಸಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ಅವ್ರು ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಇದಾದಮೇಲೆ ಮಾರ್ಚ್, ಏಪ್ರಿಲ್ ಇಸ್ ಡೆಡಿಕೇಟೆಡ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇ ಮಂತಲ್ಲಿ ಕಂಪ್ಲೀಟ್ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿ. ಮತ್ತು ಸೇಮ್ ಕಂಪ್ಲೀಟ್ ಪ್ರಿಲಿಮ್ಸ್ ಮೇಲೆ ರಿವಿಷನ್ ಮೇಲೆ ಫೋಕಸ್ ಮಾಡಿ. ಬಟ್ ಈ ತಿಂಗಳಲ್ಲಿ ಯಾವ ಟೆಸ್ಟ್ ಸೀರೀಸ್ನೂ ಕೂಡ ಕೊಡೋಕ್ಕೆ ಹೋಗಬೇಡಿ. ಮೇ ಮಂತಲ್ಲಿ ಟೆಸ್ಟ್ ಸೀರೀಸ್ ಸ್ಟಾಪ್ ಮಾಡಿ, ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗಬಾರ್ದು. ಓಕೆ, ಇಲ್ಲಿವರೆಗೂ ಏನಾಯಿತು, ನಮ್ಮದು ಪ್ರಿಲಿಮ್ಸ್ ಕವರ್ ಆಯಿತು, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಕವರ್ ಆಯಿತು. ಬಟ್ ಇವಾಗ ಜೂನ್, ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಯಾವ ಮಂತಲ್ಲಿ ಆಪ್ಷನ್ ಮೇನ್ಸ್ ಬರುತ್ತೆ ಅಂತ ನಂಗೆ ಮರ್ತೋಗಿದೆ. ಜೂನ್, ಜುಲೈ, ಆಗಸ್ಟ್ ಎಲ್ಲ ಸೆಪ್ಟೆಂಬರಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೇನೆ. ಇವಾಗ ನೆನ್ಪಿಟ್ಕೊಳ್ಳಿ, ಜೂನ್, ಜುಲೈ, ಆಗಸ್ಟಲ್ಲಿ 1 slot 2.5 hours ಸ್ಲಾಟ್ ಇಸ್ ಡೆಡಿಕೇಟೆಡ್ಲಿ ಗಿವನ್ ಫಾರ್ ಆಪ್ಷನಲ್. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ತೊಗೋಬೇಡಿ. 2.5 hours 3 months ಸ್ಲಾಟಲ್ಲಿ 1 slotನ ಕಂಪ್ಲೀಟ್ ಆಪ್ಷನಲ್ಲಿ ಕೊಡಿ. ಮಿಕ್ಕಿದ 2.5 hours ಸ್ಲಾಟ್ ಏನಿದೆ ಅಲ್ವಾ, ದಿಸ್ ಈಸ್ ಗಿವನ್ ಫಾರ್ ಜನರಲ್ ಸ್ಟಡೀಸ್ ಪ್ಲಸ್ ಎಥಿಕ್ಸ್ನ ನಾನು ಇಲ್ಲೇ ಕವರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಮಿಸಲಿನಿಯಸ್ ಟೈಮಿಂಗ್ ಅಂತ ಹೇಳಿದೆ ಅಲ್ವಾ ಫೆಬ್ರವರಿಯಲ್ಲಿ, ಆ ಟೈಮಲ್ಲಿ ನೀವು ಎಥಿಕ್ಸ್ನ ಕೂಡ ಕವರ್ ಮಾಡ್ಕೋಬೋದು. ಸೊ ನವ್ ಇಟ್ ಕಮ್ಸ್ ಈ ಸೋಷಿಯಲ್ ಸೆಕ್ಯೂರಿಟಿ, ಈ ಸಿಸ್ಟಮ್ ಸೆಕ್ಯೂರಿಟಿ, ಈ ಆಪ್ಷನಲ್ಲು, ಈ ಜಿಯೋಗ್ರಫಿ, ಗವರ್ನೆನ್ಸ್ ಎಲ್ಲ ಇದೆ ಅಲ್ವಾ, ಅದೆಲ್ಲ ಮಿಸಲಿನಿಯಸ್ ಸಬ್ಜೆಕ್ಟ್ಸ್ ಅಂತ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅದೆಲ್ಲ ಮಿಸಲಿನಿಯಸ್ ಸಬ್ಜೆಕ್ಟ್ಸ್ನ ನೀವು ಫೆಬ್ರವರಿ ಮತ್ತು ಹೇಳಿದಲ್ಲ ಫೆಬ್ರವರಿ, ಮೇ, ಮಾರ್ಚ್, ಏಪ್ರಿಲಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನಾವು ಕಮಿಂಗ್ ಬ್ಯಾಕ್, ಜೂನ್, ಜುಲೈ, ಆಗಸ್ಟ್ ಒಂದ್ಸಲ ಪ್ರಿಲಿಮ್ಸ್ ಮುಗಿದ್ಮೇಲೆ ಒಂದು 2.5 hours ಸ್ಲಾಟ್ನ ದಯವಿಟ್ಟು ಆಪ್ಷನಲ್ಲಿಗೆ ಡೆಡಿಕೇಟ್ ಮಾಡಿ. ಇನ್ನೊಂದು 2.5 hours ಸ್ಲಾಟ್ನ GSಗೆ ಕವರ್ ಮಾಡಿ. ಇನ್ ಕೇಸ್ ನಿಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಆದರೆ, 2026 ಪ್ರಿಲಿಮ್ಸ್ ಕ್ಲಿಯರ್ ಆದರೆ, ಇನ್ ಕೇಸ್ ನೀವು ಜಾಬ್ ಮಾಡ್ತಾಯಿದ್ರೆ ದಯವಿಟ್ಟು ಈ 3 monthsಲ್ಲಿ ಜಾಬ್ನ ಬ್ರೇಕ್ ತೊಗೊಂಡು ದಯವಿಟ್ಟು ಈ ಟೈಮಲ್ಲಿ ಜಾಬ್ ಮಾಡ್ತಿದ್ರೆ ಜಾಬ್ ಫಿಟ್ ಮಾಡಿಕೊಂಡು ಇವಾಗ ನಿಮ್ಮ ಸ್ಟಡಿ ಟೈಮ್ನ 10 hoursಗೆ ಅಪ್ಡೇಟ್ ಮಾಡ್ಕೋಬೇಕು. ಈ 3 monthsಲ್ಲಿ ದಯವಿಟ್ಟು ನಿಮ್ಮ ಟೈಮ್ ಸ್ಲಾಟ್ನ 10 hoursಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆ ಸರ್ 10 hours ಅಂತಿದ್ದೀರಾ? 2.5 hours is given for optional, 2.5 hours is given for general studies, one more 2.5 hours is also given for general studies. ಇನ್ನೊಂದು 2.5 ಗಂಟೆ ಅಡಿಷ್ನಲ್ ಆ್ಯಡ್ ಮಾಡಿಕೊಂಡು ನೀವು ಇನ್ನೊಂದು ಜನರಲ್ ಸ್ಟಡೀಸ್ನ ಕವರ್ ಮಾಡಬೇಕು. ಒಂದು ಆಪ್ಷನ್ಗೆ ಹೋಯಿತು, 2 ಜನರಲ್ ಸ್ಟಡೀಸ್ಗೆ ಹೋಯಿತು. ಆ್ಯಂಡ್ ಮಿಕ್ಕಿದಿನ 2.5 ಗಂಟೆಯಲ್ಲಿ ಕರೆಂಟ್ ಅಫೇರ್ಸ್ನ, ನ್ಯೂಸ್ ಪೇಪರ್ನ ಆ್ಯಂಡ್ ಆನ್ಸರ್ ರೈಟಿಂಗಲ್ಲಿ ಕನ್ನಡ ರೈಟಿಂಗ್ ನೆನ್ಪಿಟ್ಕೊಳ್ಳಿ. ಕನ್ನಡ ಜನರಲ್ ಪೇಪರ್ ಇದೆ ಅಲ್ವಾ, ಜನರಲ್ ಪೇಪರ್ ಇಂಗ್ಲೀಷ್, ಜನರಲ್ ಪೇಪರ್ ಕನ್ನಡ, ಅದ್ರ ಮೇಲೆ ಫೋಕಸ್ ಮಾಡಿ. ಇಷ್ಟು ಕವರ್ ಮಾಡಿಕೊಂಡು ನಿಮ್ಮದು ಮೇನ್ಸ್ ಕ್ಲಿಯರ್ ಆದರೆ ಡೆಫಿನೆಟ್ಲಿ ಇಂಟರ್ವ್ಯೂಗೆ ನಾನು ಸಹಾಯ ಇರುತ್ತೆ. ಐ ಡೆಫಿನೆಟ್ಲಿ ಗಿವ್ ದ ಸಪೋರ್ಟ್. ಸೊ ಈ ಸ್ಟ್ರಾಟಜಿನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಡೆಡಿಕೇಶನ್ ಡ್ರಾಪ್ ಆಗಬಾರ್ದು. ಇವಾಗಲೇ ಹೇಳ್ತಾ ಇದ್ದೇನೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಂತಲ್ಲಿ
ಪ್ರಿಲಿಮ್ಸ್ ಮೇಲೆ ಫೋಕಸ್ ಇರಲಿ. ಎಥಿಕ್ಸ್, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಗವರ್ನೆನ್ಸ್ ಚಿಕ್ಕ ಸಬ್ಜೆಕ್ಟ್ ಇದೆ ಅಲ್ವಾ, ಅದನ್ನ ಕವರ್ ಮಾಡ್ಕೊಂಡು ಹೋಗಿ. ವೆನ್ ಐ ಸೇ ಪಾಲಿಟಿ, ಐ ಆಮ್ ನಾಟ್ ಟಾಕಿಂಗ್ ಓನ್ಲಿ ಪಾಲಿಟಿ, ಇದ್ರಲ್ಲಿ ಗವರ್ನೆನ್ಸ್ ಕೂಡ ಆ್ಯಡ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಯು ಹ್ಯಾವ್ ಟು ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್. ಸೊ GS ಪೇಪರ್ 1, 2, 3, 4ನ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ. ಆಪ್ಷನಲ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಬೈ ದ ಮಂತ್ ಆಫ್ ನವೆಂಬರ್ ನಿಮ್ಮ ಆಪ್ಷನಲ್ 1 ರೀಡಿಂಗ್ ಕಂಪ್ಲೀಟ್ ಆಗಿರಬೇಕು. ಪ್ರಿಲಿಮ್ಸ್ ಆದಮೇಲೆ ಮತ್ತೆ ನಿಮ್ಮ ಆಪ್ಷನಲ್ಗೆ ನೀವು ಎಕ್ಸ್ಟ್ರಾ ಸ್ಟ್ರೆಸ್ ಕೊಡ್ತಾ ಹೋಗಬೇಕಾಗತ್ತೆ. ಪ್ರಿಲಿಮ್ಸ್ ಮುಗಿದ ಮೇಲೆ ನೀವು ಡೈಲಿ 10 hours ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಮೊದಲು 6.5 hours ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗಿ. ಓಕೆ, ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ. ನಾನು ಇದನ್ನೇ ಫಾಲೋ ಮಾಡ್ತೇನೆ. ನೀವು ಏನು ಬೇಕಿದ್ರೆ ನನ್ನ ಜೊತೆ ಕೂಡ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕವರ್ ಮಾಡ್ತಾ ಹೋಗ್ತೇನೆ. ದಯವಿಟ್ಟು 2 ನ್ಯೂಸ್ ಪೇಪರ್ನ ಓದೋಕ್ಕೆ ಟ್ರೈ ಮಾಡಿ. ಡೈಲಿ ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟ್ ಆಗಿ. ಎವ್ರಿ ವೀಕ್ ಸಂಡೇ ನೆನ್ಪಿಟ್ಕೊಳ್ಳಿ, ಎವ್ರಿ ಸಂಡೇ ಪ್ಲೀಸ್ ಒಂದು ಸಲ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ ಕವರ್ ಮಾಡಿಕೊಂಡು ಓದಕ್ಕೆ ಹೋಗಿ. ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ನಿಮಗೆ ತುಂಬ ಇನ್ಸ್ಟಿಟ್ಯೂಟ್ಸನ್ನು ತುಂಬ ಕೊಡ್ತಾ ಹೋಗ್ತಾರೆ. ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಎಸ್, ಒನ್ ಮೋರ್ ಥಿಂಗ್ ಮರ್ತೇ ಹೋಯಿತು. ವೆನ್ ಇಟ್ ಕಮ್ಸ್ ಟು ಡಿಸೆಂಬರ್ ಅಲ್ವಾ, ಡಿಸೆಂಬರ್ ಅಥವಾ ಜಾನ್ವರಿಗೆ ಬಂದಾಗ ವಿಷನ್ದು PT 365 ಅಂತ ಒಂದು ಆರ್ಟಿಕಲ್ ರಿಲೀಸ್ ಆಗುತ್ತೆ. ವಿಷನ್ PT 365 ಅಂದರೆ ಈ 1 ವರ್ಷದಾದಂಥ ಕರೆಂಟ್ ಅಫೇರ್ಸ್ದು ಮ್ಯಾಗ್ಝಿನ್ಸ್ನ ತೆಗೆದು ವಿಷನ್ ಅವರು ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ PT 365 ಇಷ್ಟ ಆದರೆ ಡೆಫಿನೆಟ್ಲಿ ನೀವು ಅದನ್ನು ಕೂಡ ರೆಫರ್ ಮಾಡಿಬಿಟ್ಟು ನಿಮ್ಮ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಸ್ಟ್ರಾಟಜಿ ಫಾರ್ ಯು ಪೀಪಲ್ ಟು ಕ್ಲಿಯರ್ ದ 2026 ಪ್ರಿಲಿಮ್ಸ್ ಆ್ಯಂಡ್ 2026 ಮೇನ್ಸ್. ಇದೆರಡು ಕ್ಲಿಯರ್ ಆದರೆ ಡೆಫಿನೆಟ್ಲಿ ಇಂಟರ್ವ್ಯೂವಲ್ಲಿ ನಿಮ್ಗೆ ಹೆಲ್ಪ್ ಬೇಕಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಓಕೆ, ಸೊ ವಿಡಿಯೋ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ, ನೀವು ಯಾವ್ದಾದ್ರು ಫ್ರೆಂಡ್ಸ್ ಈಗ 2026 ಪ್ರಿಲಿಮ್ಸ್ ಮೇನ್ಸ್ ಅಟೆಂಪ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ಜೈ.